ಇವತ್ತು ಒಬ್ರದ್ದು ಅವ್ರ ಮಿಸ್ಸಸ್ ತೀರೋಗ್ಬಿಟ್ಟವ್ರೆ. ಇವಾಗ ಅವ್ರ ಒಂಟಿ ಜೀವನ, ಈ ಒಂಟಿ ಜೀವನ ಅವ್ರಿದ್ದಾಗ 5 ವರ್ಷದ ಮುಂಚೆ ಡಿ ಕಟ್ಟಿರೋದು. ಇವತ್ತು ಅವ್ರ ಮಿಸ್ಸಸ್ ಇಲ್ಲ. ಇವ್ರು ಬಂದು ಏನಂತ ಜೀವನ ಮಾಡಬೇಕು? 5 ವರ್ಷ ಆಯ್ತು ಈ ಮನೆ ರೆಡಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟು. ಮುಂಚೆ ಜಮೀರ್ ಅಹಮದ್ ಅವರು ಸಚಿವರಾಗಿದ್ರು, ಇವಾಗ ಅವ್ರು ಇಳ್ದವ್ರೆ. ಇವಾಗ ಸರ್ಕಾರದಲ್ಲಿ ಸಂಪುಟ ಚೇಂಜ್ ಆಗಿದೆ. ಇವಾಗ ಯಾರು ನಮಗೆ ಗ್ಯಾರಂಟಿ ಕೊಡೋದು? ಇವಾಗ ಇವ್ರು ಬರ್ತಾರೆ, ನಮಗೆ ಲೋನ್ ಕೊಡಿ, ನೀವು ಲೋನ್ ಮಾಡಿಸ್ಬಿಟ್ಟು ಅಮೌಂಟ್ ಕಟ್ಟಿ ನಾವು ನಿಮಗೆ ಮನೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತವ್ರೆ. ಬರೀ ಖಾಲಿ ಭರವಸೆ. ನಮಗೆ ಕೊಟ್ಟಿರೋ ನೋಟಿಸಲ್ಲಿ ಭರವಸೆ ಇಲ್ಲ, ನಾವು ಇಷ್ಟೇ ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಮಾಡ್ಕೊಡ್ತೀನಿ ಅಂತ. ನಾವು ಅದನ್ನು ಕೇಳಿದ್ರೆ ಆ ಥರ ಕೊಡೋಕ್ಕೆ ಬರಲ್ಲ ಅಂತಾರೆ. ಇದಕ್ಕೆ ಸರ್ಕಾರ ಗಮನಕ್ಕೆ ತಗೊಂಡು ಈ ವ್ಯಾಪ್ತಿಲಿರುವ ಈ ಕಟ್ಟಿರುವ ವಸತಿ ಯೋಜನೆ ಮನೆಗಳನ್ನು ಕೂಡಲೇ ರೆಡಿ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ನಾವೆಲ್ಲ ಏನು ಫಲಾನುಭವಿಗಳು ನಾವೆಲ್ಲರೂ ಇದೀವಲ್ಲ, ಎಲ್ಲರೂ ಕೂಡ ನಿಮ್ಮ CM ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ. ಒಂದು ಕಾವೇರಿ ಭವನಕ್ಕೆ ಬಂದು ಅಲ್ಲಿ ಧಿಕ್ಕಾರಕ್ಕೆ ಹೋಗ್ತೀವಿ. ನಮಗೆ ಇಲ್ಲಿಂದನೇ ಅವರಿಗೆ ಧಿಕ್ಕಾರ ಇರಲಿ. ಇವತ್ತು ಸರ್ಕಾರಗಳು ನೀವು ಅಧಿಕಾರದ ಆಸೆಯಿಂದ ಜನಗಳನ್ನ ಗೊಂದಲಕ್ಕೆ ಸೃಷ್ಟಿ ಮಾಡ್ತಿದ್ದೀರಾ. ಈ ಗೊಂದಲದಿಂದ ಇವರು ಲೋನ್, ಇವಾಗ ಒಬ್ಬ ಆಟೋ ಡ್ರೈವರಿಗೆ ಲೋನ್ ಬಗ್ಗೆ ಗೊತ್ತೇ ಇಲ್ಲ, ಅವರಿಗೂ ಲೋನ್ ಕೊಡ್ತಾರೆ ಪ್ರೈವೇಟ್ ಬ್ಯಾಂಕ್ ಅವರು. ಅವ್ರು ಹೆಂಗೆ ಲೋನ್ ಕಟ್ಟೋದು? ಮುಂದಕ್ಕೆ ಬಡ್ಡಿನೇ ಏನಿಲ್ಲ ಅಂದ್ರೆ ಒಂದು ಸಿಂಗಲ್ ಬೆಡ್ರೂಮಿಗೆ 18 ಲಕ್ಷ ತನಕ ಲೋನ್ ಅಮೌಂಟ್ ಬರುತ್ತೆ. ಯಾರು ಭರಿಸೋರು? ಎಲ್ಲಿಂದ ಕಟ್ತಾರೆ? ಹೆಂಗ್ ಕಟ್ತಾರೆ? ಇವತ್ತು ನೊಂದೋಗೋರೆ ಜನ, ಬಡವರಿಲ್ಲಿ ತುಂಬಾ ನೊಂದೋಗೋರೆ. ಇದಕ್ಕೆ ಈ ವ್ಯಾಪ್ತಿಲಿರುವ ಶಾಸಕರು ಕೂಡ ಬಂದು ನಮ್ಮ ಪರವಾಗಿ ಧ್ವನಿ ಎತ್ತಿ ಮಾತಾಡಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ಈ ಮುಖಾಂತರ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ಅವರಿಗೆ ದಯವಿಟ್ಟು ಸರ್ಕಾರ ಗಮನಕ್ಕೆ ಇದು ಹೋಗ್ಬೇಕು, ಮುಟ್ಬೇಕು. ಈ ಗಾಣಿಗರಹಳ್ಳಿ ಪ್ಲಾಟಿಗೆ ಫಸ್ಟ್ ಪರಿಹಾರ ತಂದ್ಕೊಡ್ಬೇಕು. 5 ವರ್ಷದಿಂದ ಬೂತ್ ಬಂಗ್ಲೆ ಆಗಿದೆ, ಇದು ಬೂತ್ ಬಂಗ್ಲೆ ಆಗಿದೆ. ಕೆಲಸ ಇಲ್ಲಿ ನಡೀತಿಲ್ಲ, ಯಾವುದೇ ಕಾರಣಕ್ಕೂ ಕೆಲಸ ನಡೀತಿಲ್ಲ. ಇವತ್ತು ಲೋನ್ ಮೇಳ ಅಂತ ಇಕ್ಕೋರೆ, ಎಲ್ಲ ಪ್ರೈವೇಟ್ ಬ್ಯಾಂಕ್ ಅವ್ರೆ. ಯಾರಿಗೂ ಯಾವುದೇ ಮಾಹಿತಿ ಇಲ್ಲ. ಇಲ್ಲಿ ಬಂದವರಿಗೆ 1 ತಿಂಗಳದ ನೋಟಿಸ್ ಕೊಟ್ಟು ಕಳಿಸ್ತಾರೆ. 2ನೇ ತಿಂಗಳು ಕಟ್ಟಿಲ್ಲ ಅಂದ್ರೆ ನಾವು ಅರೇಂಜ್ಮೆಂಟ್ ಮಾಡ್ತೀವಿ, ನಾವು ಮುಟ್ಟುಗೋಳ ಹಾಕಂತೀವಿ, ನಿಮಗೆ ಮನೆ ಸಿಗಲ್ಲ ಅಂದ್ಬಿಟ್ಟು ಬೆದರಿಸ್ತವ್ರೆ ಜನನ್ನ. ಗೊಂದಲಕ್ಕೆ ಸೃಷ್ಟಿ ಮಾಡ್ತವ್ರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಜನಗಳ ಪರ ಇಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ದೋಚ್ತವ್ರೆ. ಈ ದೋಚ ಅಧಿಕಾರಿಗಳಿಗೆ ಹೇಳ್ತಾರ ನಾವು ಒಂದೇ ಮಾತು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಮುಂದಿನ ತಿಂಗಳಲ್ಲಿ ಹೋರಾಟದ ಮುಖಾಂತರ ನಾವು ನಮ್ಮ ಮನೆ ಪಡಿತೀವಿ. ನೀವ್ ಹೇಳಿರೋದೇನು, ಮನೆ ರೆಡಿ ಆದ್ಮೇಲೆ ನಿಮಗೆ ಕೀ ಕೊಟ್ಟಾದ್ಮೇಲೆ ನೀವು ಲೋನ್ ಮಾಡ್ತೀವಿ ಆ ತರ ಹೇಳ್ಬಿಟ್ಟು ನೀವು ಇವಾಗ ಏನ್ ಹೇಳ್ತಾ ಇದೀರಾ? ನೀವು ಮುಂಚೆ ಲೋನ್ ಮಾಡಿ ನಮಗೆ ದುಡ್ಡು ಕೊಡಿ, ನಿಮ್ಗೆ ಮನೆ ಕೊಡ್ತೀನಿ ಅಂತ ಹೇಳ್ತಾ ಇದೀರಾ. ಇದು ಯಾವ ತರ ರಾಜಕೀಯ, ಯಾವ ತರ ನ್ಯಾಯ? ಯಾರಿಗೆ ಈ ಸರ್ಕಾರ? ಯಾರಿಗ್ ಬೇಕು ಈ ಸರ್ಕಾರ? ಈ ಸರ್ಕಾರ ಯಾರಿಗ್ ಬೇಕು? ಸುಳ್ಳು ಸರ್ಕಾರ ಯಾರಿಗ್ ಬೇಕಿದು? ಇದು ಸುಳ್ಳು ಸರ್ಕಾರ ಅಲ್ವಾ? ಏನ್ ಹೇಳಿದ್ರಿ ಜಮೀರ್ ಅಹಮದ್ ಅವ್ರೆ? ಜ್ಞಾಪನ ಇದೆಯಾ ಇಲ್ವಾ ನಿಮಗೆ? ನೀವೇನ್ ಹೇಳಿದ್ರಿ? ಇದೇ ಪ್ರೆಸ್ ಮೀಡಿಯಾ ಮುಂದೆ ಬಂದು ಏನ್ ಹೇಳಿದ್ರೆ, ನೀವು ಬಡವರು ಇದ್ದೀರಿ, ನಿಮಗೆ ಚಾವಿ ಕೊಡ್ತೀವಿ, ನಾವು 1 ಲಕ್ಷ ಮನೆ ನಿರ್ಮಾಣ ಮಾಡ್ತಿದ್ವಿ ಬೆಂಗಳೂರು ಕೊಡ್ತೀವಿ ಅಂತ ನೀವು ಹೇಳಿದ್ರಿ. ಇವತ್ತೆಲ್ಲೋಯ್ತು? ಎಲ್ಲೋಯ್ತು ನಿಮ್ಮ ಸರ್ಕಾರದ ಗ್ಯಾರಂಟಿ? ಎಲ್ಲೋಯ್ತು? ನಾವು ಕೇಳೋದು ಇಷ್ಟೇ, ನಮ್ಮ ಜನಗಳಿಗೆ, ನಮ್ಮ ಬಡ ಜನಗಳಿಗೆ ಮೋಸ ಆಗಬಾರ್ದು, ಅವ್ರನ್ನ ಗೊಂದಲಕ್ಕೆ ಸೃಷ್ಟಿ ಮಾಡಬಾರ್ದು, ಅವ್ರನ್ನ ಸಾಲದ ಇಕ್ಕಟ್ಟಲ್ಲಿ ನೀವು ಸಿಗಾಕ್ಸ್ಬಾರ್ದು. ದಯವಿಟ್ಟು ನಿಮಗೆ ಹೇಳ್ತಾ ಇದೀವಿ, ಮನೆ ರೆಡಿ ಮಾಡ್ಕೊಡಿ. ನಾವು ಸಾಲನ ಮಾಡಿ ಕಟ್ಟಕ್ಕೆ ರೆಡಿ ಇದೀವಿ. ನೀವು ಮನೆ ಕೊಡಿ, ನಾವು ಅಲ್ಲಿ ಬಾಡಿಗೆ ಕಟ್ಟೋಣ, ಇಲ್ಲಿ ಸ್ಕೂಲ್ ಫೀಸ್ ಕಟ್ಟೋಣ, ಇಲ್ಲ ಆರೋಗ್ಯ ನಾವು ನೋಡ್ಕೊಳ್ಳೋಣ. ಯಾವ್ದು ಫ್ರೀ ಇಲ್ಲ ಸ್ವಾಮಿ, ಯಾವ್ದು ಫ್ರೀ ಇಲ್ಲ. ಇಲ್ಲಿ ಯಾವ್ದು ಫ್ರೀ ಇಲ್ಲ. ನೀವ್ ಯಾವ್ದು ನಮಗೆ ಫ್ರೀ ಆಗಿ ಕೊಟ್ಟಿಲ್ಲ. ನೀವು 5 ಗ್ಯಾರಂಟಿ ಕೊಟ್ಟಿದ್ದೀರಾ. 5 ಗ್ಯಾರಂಟಿ ವಾಗಿ ನಡ್ಕಂತಿದ್ರೆ ಇವತ್ತು 5 ಗ್ಯಾರಂಟಿ ಕೊಡೋ ದುಡ್ಡು ಇರ್ತದೆ. ನೀವು 5 ಗ್ಯಾರಂಟಿ ತರ ನಡ್ಕಂತ ಇಲ್ಲ. ಯಾರಿಗೂ 3 ತಿಂಗಳದು ಬಂದಿಲ್ಲ. ಹೆಣ್ಮಕ್ಳಿಗೆ ಯಾವ್ದು ಬಂದಿಲ್ಲ. 3 ತಿಂಗಳು ನಿಂತೋಗಿದೆ. ಅರ್ಥ ಮಾಡ್ಕೊಳ್ಳಿ. ನೀವು DK ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ. ನೀವು ಇದನ್ನೆಲ್ಲ ಗಮನಕ್ಕೆ ತಂದು ನೀವು ರೆಡಿ ಮಾಡಿ. ನಿಮ್ಮ ಸರ್ಕಾರ ಉಳಿಬೇಕು ಅಂದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಬರಬೇಕು ಅಂದ್ರೆ ನೀವು ಬಡವ್ರ ಪರ ಕೆಲಸ ಮಾಡಿ. ಸುಮ್ಮನೆ ಯಾರೋ ಪ್ರೈವೇಟ್ ಬ್ಯಾಂಕ್ ಅವ್ರನ್ನ ಕೊಲಪಾಗಿ ನೀವು ಜೊತೆಲಿ ನೀವು ಜನಗಳನ್ನ ದಿಕ್ಕ ತಪ್ಪಿಸೋ ಕೆಲಸ ನೀವು ಮಾಡಬೇಡಿ.